ಸ್ನೇಹಿತರೆ, ಈ ನೀಲಿ ಬಣ್ಣದ ಪಾಸ್ಪೋರ್ಟನ್ನು ನೀವು ಖಂಡಿತವಾಗ್ಲೂ ನೋಡಿರ್ತೀರ. ಆದರೆ ನಮ್ಮ ಸರ್ಕಾರ ಇದಲ್ಲದೇನೆ ಬಿಳಿ, ಕೇಸರಿ ಮತ್ತು ಕೆಂಪು ಬಣ್ಣದ ಪಾಸ್ಪೋರ್ಟ್ಗಳನ್ನು ಕೂಡ ಇಶ್ಯೂ ಮಾಡುತ್ತೆ. ಹಾಗಿದ್ರೆ ಬೇರೆ ಬೇರೆ ಬಣ್ಣಗಳಲ್ಲಿರೋ ಈ ಒಂದು ಪಾಸ್ಪೋರ್ಟ್ಗಳ ಅರ್ಥ ಏನು? ಈ ಒಂದು ಪಾಸ್ಪೋರ್ಟ್ಗಳನ್ನು ಯಾರ್ಯಾರಿಗೆ ನೀಡಲಾಗತ್ತೆ? ಈ ಒಂದು ಪಾಸ್ಪೋರ್ಟ್ಗಳನ್ನು ಪಡೆಯೋದ್ರಿಂದ ಏನೇನು ಲಾಭ ಸಿಗುತ್ತೆ? ಹಾಗೂ ನಾವು ಕೂಡ ಈ ಒಂದು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡ್ಬೋದಾ? ಇವೆಲ್ಲವನ್ನು ನೋಡೋಣ ಇವತ್ತಿನ ಈ ಒಂದು ವಿಡಿಯೋದಲ್ಲಿ. ಮೊದಲನೇದಾಗಿ ನೋಡೋದಾದರೆ, ನಮ್ಮೆಲ್ಲರಿಗೂ ತಿಳಿದೇ ಇರೋ ಈ ಬ್ಲೂ ಕಲರ್ ಪಾಸ್ಪೋರ್ಟ್. ಈ ಒಂದು ಪಾಸ್ಪೋರ್ಟ್ಗಳನ್ನು ಟೈಪ್ ಪಿ ಪಾಸ್ಪೋರ್ಟ್ ಅಥವಾ ಪರ್ಸನಲ್ ಪಾಸ್ಪೋರ್ಟ್ ಅಂತ ಕೂಡ ಕರೆಯಲಾಗುತ್ತೆ. ಈ ಒಂದು ಪಾಸ್ಪೋರ್ಟ್ಗಳನ್ನು 10ನೇ ತರಗತಿಗಿಂತ ಹೆಚ್ಚು ಎಜುಕೇಷನ್ ಇರೋ ಎಲ್ಲ ಜನರಿಗೂ ಕೂಡ ನೀಡಲಾಗುತ್ತೆ. ಇನ್ನು ವೈಟ್ ಪಾಸ್ಪೋರ್ಟ್, ಬಿಳಿ ಬಣ್ಣದಲ್ಲಿರೋ ಈ ಒಂದು ಪಾಸ್ಪೋರ್ಟನ್ನು ಟೈಪ್ ಎಸ್ ಅಥವಾ ಸರ್ವಿಸ್ ಪಾಸ್ಪೋರ್ಟ್ ಅಂತ ಕೂಡ ಕರೆಯಲಾಗುತ್ತೆ. ಇನ್ನು ಈ ಒಂದು ಪಾಸ್ಪೋರ್ಟ್ ಪರ್ಸನಲ್ ಪಾಸ್ಪೋರ್ಟ್ ರೀತಿ ಎಲ್ರಿಗೂ ಸಿಗೋದಿಲ್ಲ. ಈ ಒಂದು ಪಾಸ್ಪೋರ್ಟ್ಗಳನ್ನು ನಮ್ಮ ದೇಶವನ್ನು ರೆಪ್ರೆಸೆಂಟ್ ಮಾಡಲು ಬೇರೆ ದೇಶಕ್ಕೆ ಹೋಗ್ತಾ ಇರೋ ಯಾವುದಾದ್ರೂ ಅಫಿಷಿಯಲ್ಸ್ ಇದ್ದರೆ ಅವರಿಗೆ ಮಾತ್ರ ನೀಡಲಾಗುತ್ತೆ. ಉದಾಹರಣೆಗೆ ಹೇಳೋದಾದರೆ, ನಮ್ಮ ಭಾರತ ಸರ್ಕಾರದ ಪರವಾಗಿ ಯಾರಾದರೂ IAS, IPS ಅಥವಾ ಆರ್ಮಿ ಅಫಿಷಿಯಲ್ಸ್ಗಳು ವಿದೇಶಕ್ಕೆ ಹೋಗ್ತಾ ಇದ್ದರೆ ಅಂತಹ ವ್ಯಕ್ತಿಗಳಿಗೆ ಮಾತ್ರ ಈ ಒಂದು ವೈಟ್ ಕಲರ್ ಪಾಸ್ಪೋರ್ಟ್ಗಳನ್ನು ನೀಡಲಾಗುತ್ತೆ. ಈ ಒಂದು ಪಾಸ್ಪೋರ್ಟನ್ನು ನಮ್ಮೆಲ್ಲರಿಗೂ ಸಿಗೋ ಪರ್ಸನಲ್ ಪಾಸ್ಪೋರ್ಟ್ಗೆ ಕಂಪೇರ್ ಮಾಡಿದ್ರೆ ಈ ಒಂದು ಪಾಸ್ಪೋರ್ಟ್ ಅನ್ನೋದು ಹೆಚ್ಚು ಪವರನ್ನು ಹೊಂದಿರುತ್ತೆ. ವೀಸಾ ಪ್ರೊಸೆಸ್ನಲ್ಲಿರ್ಬೋದು ಅಥವಾ ಸೆಕ್ಯೂರಿಟಿ ಚೆಕಪ್ನಲ್ಲಿರ್ಬೋದು, ಈ ಎಲ್ಲ ಸಂದರ್ಭದಲ್ಲಿ ಈ ಒಂದು ಪಾಸ್ಪೋರ್ಟನ್ನು ಹೊಂದಿರೋರಿಗೆ ಈಸಿಯಾಗಿ ಆಗೋಗುತ್ತೆ. ಇನ್ನು ಮೂರನೇದಾಗಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್. ಒಂದು ರೀತಿ ಕೆಂಪು ಬಣ್ಣದಲ್ಲಿರೋ ಈ ಒಂದು ಪಾಸ್ಪೋರ್ಟ್ಗಳನ್ನು ಟೈಪ್ ಡಿ ಪಾಸ್ಪೋರ್ಟ್ ಅಥವಾ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಂತ ಕೂಡ ಕರೆಯಲಾಗುತ್ತೆ. ಬೇರೆ ಬೇರೆ ದೇಶದಲ್ಲಿ ಸರ್ವಿಸ್ ನೀಡ್ತಾ ಇರೋ ನಮ್ಮ ಭಾರತೀಯ ಡಿಪ್ಲೊಮ್ಯಾಟ್ಸ್ಗಳಿಗೆ ಮಾತ್ರ ಈ ಒಂದು ಪಾಸ್ಪೋರ್ಟ್ಗಳನ್ನು ನೀಡಲಾಗುತ್ತೆ. ಇದ್ರ ಜೊತೆಯಲ್ಲಿ ನಮ್ಮ MP ಗಳಿಗೆ ಕೂಡ ಈ ಒಂದು ಪಾಸ್ಪೋರ್ಟ್ಗಳನ್ನು ನೀಡಲಾಗುತ್ತೆ. ಇನ್ನು ಈ ಒಂದು ಪಾಸ್ಪೋರ್ಟ್ ಹೊಂದಿರೋರಿಗೆ ಏನು ಲಾಭ ಅಂತ ನೋಡೋದಾದರೆ, ಪ್ರಪಂಚದ ಹೆಚ್ಚಿನ ದೇಶಗಳಲ್ಲಿ ಈ ಒಂದು ಪಾಸ್ಪೋರ್ಟ್ ಹೊಂದಿರೋರಿಗೆ ವೀಸಾ ಫ್ರೀ ಎಂಟ್ರಿ ಸಿಗುತ್ತೆ. ಇದ್ರ ಜೊತೆಯಲ್ಲೇ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಹೊಂದಿರೋರ್ಗಂತಾನೆ ಏರ್ಪೋರ್ಟ್ನಲ್ಲಿ ಸ್ಪೆಷಲ್ ಲೈನ್ ಕೂಡ ಇರುತ್ತೆ. ಕೊನೆಯದಾಗಿ ಕೇಸರಿ ಬಣ್ಣದ ಪಾಸ್ಪೋರ್ಟ್ ಅಥವಾ ಆರೆಂಜ್ ಪಾಸ್ಪೋರ್ಟ್. ಈ ಒಂದು ಪಾಸ್ಪೋರ್ಟ್ಗಳನ್ನು 10ನೇ ತರಗತಿಗಿಂತನೂ ಕಡಿಮೆ ಎಜುಕೇಷನ್ ಇರೋ ವ್ಯಕ್ತಿಗಳಿಗೆ ನೀಡಲಾಗುತ್ತೆ. ಸಾಮಾನ್ಯವಾಗಿ ಈ ಒಂದು ಕೇಸರಿ ಬಣ್ಣದ ಪಾಸ್ಪೋರ್ಟ್ ಇರೋರಿಗೆ ವೀಸಾ ಪ್ರೊಸೆಸ್ ಅನ್ನೋದು ಸ್ವಲ್ಪ ಕಷ್ಟ ಆಗಿರುತ್ತೆ. ಸ್ನೇಹಿತರೆ, ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.